ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯೇಶ್ವರಿ. ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನ ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ಹೆಡ್ಲೈನ್ಸ್. ರಾಮಮೂರ್ತಿ ನಗರದಲ್ಲಿ ಸಿಸಿಬಿಯಿಂದ ಡ್ರಗ್ ಪೆಡ್ಲರ್ ಬಂಧನ. ಮತ್ತೆ ಕಿರುತೆರೆಗೆ ಕನೆಕ್ಟ್ ಆಗ್ತಾ ಇದೆ ಮಾದಕ ಜಗತ್ತು. ನಟಿಯರ ಧಮ್ ಮಾರೋ ಧಮ್. ನಶೆ ಸಪ್ಲೈ ಮಾಡ್ತಾ ಇದ್ದಂತೆ ರೊನಾಲ್ಡೋ. ಅರಮನೆ ನಗರಿಯಲ್ಲಿ ಅನಧಿಕೃತ ಕ್ಲಿನಿಕ್, ಫೇಕ್ ಡಾಕ್ಟರ್ ಸಾಮ್ರಾಜ್ಯ. ಸಿಎಂ ತವರು ಜಿಲ್ಲೆಯ ಕರ್ಮಕಾಂಡ ನ್ಯೂಸ್ ಫಸ್ಟ್ ಕ್ಯಾಮೆರಾದಲ್ಲಿ ಸೆರೆ. ದಾಳಿಯ ವೇಳೆ ಆರೋಗ್ಯಾಧಿಕಾರಿಗಳೇ ಬೆಚ್ಚಿ ಬೀಳೋ ಮಾಹಿತಿ. ಭ್ರೂಣಲಿಂಗ ಪತ್ತೆ ಹತ್ಯೆ ಪ್ರಕರಣ ಬೆಳಕಿಗೆ ಬಂದು ತಿಂಗಳಾದ್ರೂ ದಿವ್ಯ ನಿರ್ಲಕ್ಷ್ಯ. ಮಂಡ್ಯದ ಆಲೆಮನೆಗೆ ಇನ್ನೂ ಬಿದ್ದಿಲ್ಲ ಬೀಗ. ಅಕ್ರಮ ದಂಧೆಗೆ ಬಳಸಿಕೊಳ್ತಾ ಇದ್ದ ಶೆಡ್ನಲ್ಲಿ ಬೆಲ್ಲ ಶೇಖರಣೆ. ಬೆಳಗಾವಿಗೆ ಭೇಟಿ ನೀಡಿದ ಬಿಜೆಪಿ ಸತ್ಯಶೋಧನಾ ಸಮಿತಿಯಿಂದ ಮಾಹಿತಿ ಸಂಗ್ರಹ. ಪ್ರಧಾನಿ ಮೋದಿ ಹಾಗೆ ಅಮಿತ್ ಶಾಗೆ ವರದಿ ಸಲ್ಲಿಸೋಕೆ ಸಜ್ಜು. ಮುಂದಿನ ದಿನಗಳಲ್ಲಿ ಪ್ರತಿಭಟನೆ ಮತ್ತಷ್ಟು ತೀವ್ರಗೊಳಿಸೋಕೆ ಪ್ಲಾನ್. ವಿಧಾನಸಭೆ ಗೆದ್ದಂತೆ ಲೋಕಸಭೆ ಗೆಲ್ಲೋದು ಅನುಮಾನ. ಕಾಂಗ್ರೆಸ್ಗೆ ಸಿಗುತ್ತಂತೆ ನಿರೀಕ್ಷೆಗಿಂತ ಕಡಿಮೆ ಸ್ಥಾನ. ಸರ್ವೆ ಆಂತರಿಕ ವರದಿಯಿಂದಾಗಿ ಕೈಪಾಳ್ಯದಲ್ಲಿ ತಳಮಳ. ಮನವಿಗೆ ಸ್ಪಂದಿಸಿದ್ರೂ ವಿನಾಕಾರಣ ನಮ್ಮ ಮೇಲೆ ಆರೋಪಿಸುತ್ತಿದ್ದಾರೆ. ನಮ್ಮ ಜಿಲ್ಲೆಯ ಹಿರಿಯ ಶಾಸಕರಿಗೆ ನಿಗಮ ಮಂಡಳಿಯಲ್ಲಿ ಸ್ಥಾನ ನೀಡಿ. ಜಿಲ್ಲಾ ಉಸ್ತುವಾರಿ ಸಚಿವರಿಂದ ಸಿಎಂಗೆ ಮನವಿ. ಬೆಂಗಳೂರಿನಲ್ಲಿ ವಿಷ್ಣುವರ್ಧನ್ ಪುಣ್ಯ ಭೂಮಿಗಾಗಿ ಬೃಹತ್ ಪ್ರತಿಭಟನೆ. ಕಮರ್ಷಿಯಲ್ ಕಾರಣಕ್ಕೆ ಸಮಾಧಿ ಸ್ಥಳ ನೆಲಸಮಕ್ಕೆ ಹುನ್ನಾರ ಆರೋಪ. ಸರ್ಕಾರ ಮಧ್ಯಪ್ರವೇಶಕ್ಕೆ ಆಗ್ರಹಿಸಿ ಅಭಿಮಾನಿಗಳಿಂದ ಪ್ರೊಟೆಸ್ಟ್. ವಿಷ್ಣು ಅಪ್ಪಾಜಿ ಸ್ಮಾರಕ ಕುರಿತು ನನ್ನದೊಂದೇ ನಿಲುವು. ಮೈಸೂರಲ್ಲಿ ಸ್ಮಾರಕವಾದರೂ ಅಂತ್ಯ ಸಂಸ್ಕಾರವಾದಲ್ಲಿ ಪುಣ್ಯ ಭೂಮಿ ಆಗಬೇಕು ಅಂತ ಟ್ವೀಟ್. ಇವತ್ತು ಡಿಸಿಎಂ ಡಿಕೆ ಶಿವಕುಮಾರ್ರನ್ನು ಭೇಟಿ ಮಾಡಲಿರೋ ಕಿಚ್ಚ ಸುದೀಪ್. ಡಾಕ್ಟರ್ ವಿಷ್ಣು ಸರ್ ಪುಣ್ಯ ಭೂಮಿಗೆ ರಾಜಧಾನಿಯಲ್ಲಿ ಅಂಗೈಯಗಲ ಜಾಗ ಇಲ್ವಾ? ಯಾಕೋ ಇದನ್ನ ಅರಗಿಸಿಕೊಳ್ಳೋಕೆ ಆಗ್ತಾ ಇಲ್ಲ. ಸರ್ಕಾರ ಈ ಬಗ್ಗೆ ತಕ್ಷಣ ಕ್ರಮ ಕೈಗೊಳ್ಳಬೇಕು. ವಿಷ್ಣುವರ್ಧನ್ ಅಭಿಮಾನಿಗಳ ಹೋರಾಟಕ್ಕೆ ನಟ ಡಾಲಿ ಧನಂಜಯ್ ಸಾಥ್. ಕರುನಾಡಿಗೆ ಮತ್ತೆ ಎಂಟ್ರಿ ಕೊಡಲಿದ್ದಾನೆ ಮಳೆರಾಯ. ರಾಜ್ಯದ ಬೆಂಗಳೂರು ಸೇರಿದಂತೆ 8 ಜಿಲ್ಲೆಗಳಲ್ಲಿ ವರುಣ ಪ್ರತ್ಯಕ್ಷವಾಗೋ ಸಾಧ್ಯತೆ. ಇಂದಿನಿಂದ 2 ದಿನಗಳ ಕಾಲ ಮಳೆಯಾಗುತ್ತೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ. ಮಂಗಳೂರಲ್ಲಿ ಸದ್ದಿಲ್ಲದೆ ರೆಡಿಯಾಗ್ತಾ ಇದೆ ಬೋಟ್ ಆಂಬ್ಯುಲೆನ್ಸ್. ಸ್ವಂತ ಖರ್ಚಿನಲ್ಲಿ ನಿರ್ಮಿಸಿದ ಉಳ್ಳಾಲದ ಮೀನುಗಾರರು ಆಳ ಸಮುದ್ರದಲ್ಲಿ ಅವಘಡವಾದಾಗ, ಮೀನುಗಾರರು ಅನಾರೋಗ್ಯಕ್ಕೆ ಒಳಗಾದಾಗ ತುರ್ತು ಸ್ಪಂದನೆ. ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಸುಟ್ಟು ಭಸ್ಮವಾದ ಕಬ್ಬು. 8 ಎಕರೆಯಲ್ಲಿ ಬೆಳೆದಿದ್ದ ಬೆಳೆ ಬೆಂಕಿಗಾಹುತಿ. ಕಲಬುರಗಿ ಸಂಗಾವಿ ಗ್ರಾಮದಲ್ಲಿ 4 ಲಕ್ಷಕ್ಕೂ ಅಧಿಕ ಮೌಲ್ಯದ ಕಬ್ಬು ನಾಶ. ಸಿಲಿಕಾನ್ ಸಿಟಿಯಲ್ಲಿ ವಿಂಟೇಜ್ ಕಾರ್ ರ್ಯಾಲಿ. ವಿಧಾನಸೌಧದ ಮುಂಭಾಗ ಅಪರೂಪದ ಕಾರುಗಳ ಕಾರುಬಾರು. ಮಾನಸಿಕ ಆರೋಗ್ಯದ ಬಗ್ಗೆ ಅರಿವು ಮೂಡಿಸೋಕೆ ಯತ್ನ. ಚಿಕ್ಕಮಗಳೂರಿನ ದತ್ತಾತ್ರೇಯ ಪೀಠದಲ್ಲಿ ಇಂದಿನಿಂದ 10 ದಿನ ದತ್ತ ಜಯಂತಿ. ಜಿಲ್ಲಾಡಳಿತದಿಂದ ಸಕಲ ಸಿದ್ಧತೆ. ಗುಹೆ ಸಮೀಪವೇ ಹೋಮಕ್ಕೆ ಅವಕಾಶ ನೀಡಿದ್ದಕ್ಕೆ ಮುಸ್ಲಿಮರ ಅಸಮಾಧಾನ. ಉದ್ಘಾಟನೆಗೆ ಸಜ್ಜಾಗ್ತಾ ಇದೆ ಅಯೋಧ್ಯೆಯ ರಾಮ ಮಂದಿರ. 3 ಶಿಲ್ಪಿಗಳಿಂದ ರಾಮ್ಲಲ್ಲಾನ 3 ಮೂರ್ತಿಗಳ ಕೆತ್ತನೆ ಕಾರ್ಯ ಪೂರ್ಣ. ಮೂರ್ತಿಗೆ ಕರ್ನಾಟಕದಿಂದ ಪಡೆದ ಕಲ್ಲುಗಳಲ್ಲಿ ಅಂತಿಮ ರೂಪ. ಜನವರಿಯಲ್ಲಿ ಅಯೋಧ್ಯೆಯಲ್ಲಿ ಭವ್ಯ ರಾಮ ಮಂದಿರ ಉದ್ಘಾಟನೆ. ಉಡುಪಿಯ ಸಾಲಿಗ್ರಾಮದಲ್ಲಿ ರಾಮ ಮಂದಿರ ಮಂತ್ರಾಕ್ಷತೆ ಅಭಿಯಾನ. ಅಯೋಧ್ಯೆಯಿಂದ ಬಂದ ಮಂತ್ರಾಕ್ಷತೆಯನ್ನ ವಿಶೇಷವಾಗಿ ಸಿಂಗರಿಸಿದ ವಾಹನದಲ್ಲಿ ಮೆರವಣಿಗೆ. ಭಾರತ ಸೇರಿ ಜಗತ್ತಿನೆಲ್ಲೆಡೆ ಮತ್ತೊಮ್ಮೆ ಕೊರೋನಾ ವೈರಸ್ ಆಟ ಶುರು. ಅಮೆರಿಕ, ಬ್ರಿಟನ್, ಚೀನಾ, ಫ್ರಾನ್ಸ್ನಲ್ಲಿ ಕಂಡು ಬಂದಿದ್ದ ಕೊರೋನಾದ ಹೊಸ
ಹೊಸ ವೇರಿಯಂಟ್ JN1 ಕೇರಳದಲ್ಲೂ ಪತ್ತೆ. ಭಾರತದಲ್ಲಿ ಕಳೆದ 24 ಗಂಟೆಯಲ್ಲಿ 339 ಹೊಸ ಪ್ರಕರಣ ವರದಿ. ರಾಜ್ಯದಲ್ಲೂ ಶುರುವಾಯಿತು ಕೋವಿಡ್ ಆತಂಕ. ಈಗಿನಿಂದಾನೇ ಮಾಸ್ಕ್ ಬಳಕೆ ಉತ್ತಮ ಅಂತಾರೆ ತಜ್ಞರು. ಕಾಮನ್ ಕೆಮ್ಮು ಅಂತ ನಿರ್ಲಕ್ಷ್ಯ ಮಾಡದೆ ವೈದ್ಯರ ಬಳಿ ಹೋಗುವಂತೆ ಸಲಹೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.